ಬಿಹಾರದ ಮತದಾರರು ಎನ್ಡಿಎ ಮೈತ್ರಿಕೂಟಕ್ಕೆ ಅಭೂತಪೂರ್ವವಾದಂತಹ ಐತಿಹಾಸಿಕ ಗೆಲುವನ್ನ ತಂದುಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಮುಖಭಂಗವಾಗಿದೆ, ಕಾಂಗ್ರೆಸ್ ಧೂಳಿಪಟವಾಗಿದೆ. ಈಗಿರುವ ಏಕೈಕ ಪ್ರಶ್ನೆ, ಬಿಹಾರದ ಮುಖ್ಯಮಂತ್ರಿ ಯಾರಾಗ್ತಾರೆ? ಸುಶಾಸನ್ ಬಾಬು ನಿತೀಶ್ ಕುಮಾರ್ ಅವರೇ ಮತ್ತೆ 10ನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಬಿಜೆಪಿಯ ಅಭ್ಯರ್ಥಿ ಯಾರಾದರೂ ಮುಖ್ಯಮಂತ್ರಿ ಆಗ್ತಾರಾ? ಆ ವಿಚಾರದಲ್ಲಿ ಒಂದು ಕ್ಲಾರಿಟಿ ಇನ್ನೇನು ಮೋದಿ ಅವರು ತಮ್ಮ ಭಾಷಣದಲ್ಲಿ ಕೊಡಬಹುದು. ಆದರೆ ತೇಜಸ್ಸನ್ನ ಕಳ್ಕೊಂಡಿರೋಂತಹ ತೇಜಸ್ವಿ ಯಾದವ್ ಅವರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ ಇಲ್ಲಿಯವರೆಗೆ ಏನನ್ನೂ ಮಾತಾಡಿಲ್ಲ. ಮೋದಿ ಅವರು ಮಾತ್ರ ಅಮೋಘವಾಗಿ 1.5 ತಾಸಿಂದ ಮಾತಾಡ್ತಾ ಇದ್ದಾರೆ. ಮಾತಾಡ್ತಾ ಅವ್ರು ಹೇಳಿರೋದು ಅಭಿವೃದ್ಧಿಗೆ ಮತ ಕೊಟ್ಟಿದ್ದಾರೆ ಬಿಹಾರದ ಮತದಾರರು ವಯಸ್ಸು, ಜಾತಿ, ಮತ, ಪಂಥ, ಹೆಣ್ಣು, ಗಂಡು ಅಂತ ನೋಡದೆ ಎನ್ಡಿಎ ಮೈತ್ರಿಕೂಟಕ್ಕೆ ಈ ಪರಿಯ ಮತವನ್ನ ಹಾಕುವುದರ ಮೂಲಕ ಯಾವ ಸೂಚನೆಯನ್ನ ರವಾನಿಸ್ತಾ ಇದ್ದಾರೆ. ಬಿಹಾರದ ಈ ಫಲಿತಾಂಶ ಏನಿದೆ ಅದು ಎನ್ಡಿಎ ಮೈತ್ರಿಕೂಟದಲ್ಲಿ ಎಸ್ಪೆಷಲಿ ಬಿಜೆಪಿಗೆ ಯಾವ ರೀತಿಯಾದಂತಹ ಸಂಕೇತ, ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಾದಂತಹ ಸೂಚನೆ, ಬಿಹಾರದ ಫಲಿತಾಂಶ ರಾಜ್ಯ ರಾಜಕೀಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ನವೆಂಬರ್ ಕ್ರಾಂತಿಗೆ ಕೊಳ್ಳಿ ಇಟ್ಟುಬಿಡುತ್ತಾ ಬಿಹಾರದ ಈ ಚುನಾವಣಾ ಫಲಿತಾಂಶ, ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ರಾ ಡಿಬೇಟ್ನಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್.